ಯಾರೇನೇ ಎಂದರೂ ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದರೂ ಕಾಲೆಳೆದರೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಉಫ್ ಎಂದು ಮುಂದೆ ಸಾಗುವುದು ಬಹುಮುಖ ಪ್ರತಿಭೆ ನಿವೇದಿತಾ ಗೌಡ ಅವರ ಮೂಲಗುಣ. ಯಾರೇ ಕೂಗಾಡಲಿ ಬಾತ್ರೂಮ್ ಅಲ್ಲಾಡಲಿ ಎನ್ನುವ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರುವ ನಿವೇದಿತಾ ಗೌಡ ಮೊನ್ನೆಯಷ್ಟೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಣ್ಣೀರನ್ನು ಹಾಕಿದ್ದರು. ತಮ್ಮ ಬದುಕಿನಲ್ಲಿ ತಮ್ಮ ತಂದೆಯ ಬೆಂಬಲ ಮತ್ತು ಪ್ರೋತ್ಸಾಹದ ಕುರಿತು ಮಾತನಾಡುತ್ತಾ ಭಾವುಕರಾಗಿದ್ದರು. ನನ್ನ ಲೈಫ್ನಲ್ಲಿ ಏನೇನೋ ಘಟನೆಗಳು ನಡೆದ ಮೇಲೆ ನಾನು ಇಷ್ಟೊಂದು ಸ್ಟ್ರಾಂಗ್ ಆಗಿರಲು ನನ್ನ ತಂದೆಯೇ ಕಾರಣ ಎಂದು ಕೂಡ ಹೇಳಿ ಬಿಕ್ಕಿ ಅತ್ತರು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ, ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದು ನನ್ನ ತಂದೆ ನನಗೆ ಧೈರ್ಯ ತುಂಬುತ್ತಾರೆ. ನನಗೆ ಅವರೇ ಬಹುದೊಡ್ಡ ಶಕ್ತಿ ಎಂದು ನಿವೇದಿತಾ ಗೌಡ ಹೇಳಿದರು. ನಿವೇದಿತಾ ಗೌಡ ಅವರ ಈ ಮಾತುಗಳನ್ನು ಕೇಳಿ ಕಾರ್ಯಕ್ರಮದ ಇತರೆ ಸ್ಪರ್ಧಿಗಳು ಕೂಡ ಕಣ್ಣೀರು ಸುರಿಸಿದರು. ಜಡ್ಜ್ಗಳು ಕೂಡ ಭಾವುಕರಾಗಿದ್ದರು. ಹೀಗೆ ತಮ್ಮ ಮಾತುಗಳಿಂದ ಅವತ್ತು ಎಲ್ಲರನ್ನೂ ಕಣ್ಣೀರಾಗಿಸಿದ ನಿವೇದಿತಾ ಗೌಡ ಇದೀಗ ಅಭಿಮಾನಿಗಳ ಒತ್ತಾಯದ ಮೇರೆಗೆ ತಮ್ಮ ವಿಡಿಯೋವನ್ನ ಮರು ಹಂಚಿಕೆ ಮಾಡಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ತಮ್ಮ ಅಂದ ಚಂದದಿಂದ ಮೋಡಿ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಮ್ಮೆ ಟ್ರೋಲಿಗರಿಗೆ ನಿವೇದಿತಾ ಗೌಡ ಆಹಾರವಾಗಿದ್ದಾರೆ. ಎಂದಿನಂತೆ ನಿವೇದಿತಾ ಗೌಡ ಅವರ ಈ ವಿಡಿಯೋ ಕೂಡ ವೈರಲ್ ಆಗಿದೆ. ಕಮೆಂಟ್ಗಳ ಮಹಾಪುರ ಹರಿದು ಬಂದಿದೆ. ಕೆಲವರೆಲ್ಲ ಹಲವರು ನಿವೇದಿತಾ ಗೌಡ ಅವರ ಕಾಲೆಳೆದಿದ್ದಾರೆ. ಮೊನ್ನೆ ಕಣ್ಣೀರು ಹಾಕಿದ್ದು ನೀನೇನಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಕೆಟ್ಟ ಕೊಳುಕು ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಈ ಮೂಲಕ ಟ್ರೋಲ್ ಹೆಸರಿನಲ್ಲಿ ನಿಂದಿಸುವ ತಮ್ಮ ಕೆಲಸವನ್ನು ಮುಂದುವರೆಸಿದ್ದಾರೆ. ನಿವೇದಿತಾ ಗೌಡ ಕಮೆಂಟ್ ಸೆಕ್ಷನ್ಗೆ ಬಂದು ಅನ್ನಬಾರದನ್ನೆಲ್ಲ ಅಂದಿದ್ದಾರೆ ಮತ್ತು ಹಲವರು ಬೇಕಂತಾಲೆ ಈ ತರಹದ ವಿಡಿಯೋಗಳನ್ನ ಮಾಡುವುದಾ ನೀವು ಎನ್ನುವ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ನಿವೇದಿತಾ ಗೌಡ ಮನೆಯ ಲಿವಿಂಗ್ ರೂಮ್ ನಲ್ಲಿರುವುದಕ್ಕಿಂತ ಬಾತ್ರೂಮ್ ನಲ್ಲಿ ಇರುವುದೇ ಹೆಚ್ಚು. ಸದಾಕಾಲ ಬಾತ್ರೂಮ್ನಿಂದಲೇ ನಿವೇದಿತಾ ಗೌಡ ವಿಡಿಯೋ ಹಂಚಿಕೊಳ್ಳುತ್ತಾರೆ. ಸದ್ಯ ಶೇರ್ ಮಾಡಿರುವ ವಿಡಿಯೋ ಕೂಡ ಬಾತ್ರೂಮ್ನಿಂದಾನೆ. ಹೀಗಾಗಿಯೇ ತಲೆ ಕೆಡಿಸಿಕೊಂಡಿರುವ ಇನ್ನು ಕೆಲವರು ನಿಮ್ಮ ಮನೆಯ ಬಾತ್ರೂಮ್ ಮೇಲೆ ನಿಮಗ್ಯಾಕೆ ಇಷ್ಟು ವ್ಯಾಮೋಹ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ನಿವೇದಿತಾ ಗೌಡ ಯಾವ ಕಮೆಂಟ್ಗಳಿಗೂ ತಲೆ ಕೆಡಿಸಿಕೊಂಡಿಲ್ಲ, ಉತ್ತರವನ್ನು ಕೂಡ ನೀಡಿಲ್ಲ. ಇನ್ನು ಸದ್ಯ ನಿವೇದಿತಾ ಗೌಡ ಚಿತ್ರರಂಗದಲ್ಲಿ ಒಂದೊಂದೇ ಹೆಜ್ಜೆ ಇಡುತ್ತಿದ್ದಾರೆ. ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ಮುದ್ದು ರಾಕ್ಷಸಿ ಎಂಬ ಚಿತ್ರದಲ್ಲಿ ನಿವೇದಿತಾ ಗೌಡ ನಟಿಸಿದ್ದಾರೆ. ಇತ್ತೀಚೆಗಷ್ಟೇ ಈ ಚಿತ್ರದ ಚಿತ್ರೀಕರಣ ಮುಗಿದಿದ್ದು ಶೀಘ್ರದಲ್ಲಿಯೇ ಚಿತ್ರ ತೆರೆಗೆ ಬರುವ ನಿರೀಕ್ಷೆ ಇದೆ. ಸೃಜನ್ ಲೋಕೇಶ್ ಜೊತೆಗೆ ನಿವೇದಿತಾ ಗೌಡ ಅಭಿನಯದ GST ಚಿತ್ರ ಸದ್ಯದಲ್ಲಿಯೇ ತೆರೆಗೆ ಬರಲಿದೆ. ಮಿಕ್ಕಂತೆ ನಿವೇದಿತಾ ಗೌಡ ಅವರಿಗೆ ಬೇರೆ ಭಾಷೆಯಲ್ಲಿ ಕೂಡ ಅವಕಾಶಗಳನ್ನು ಎದುರು ನೋಡುತ್ತಿರುವ ನಿವೇದಿತಾ ಗೌಡ ತೆಲುಗುನಲ್ಲಿ ವಾಲು ಕಳ್ಳತ ಎಂಬ ಆಲ್ಬಮ್ ಹಾಡಿನಲ್ಲಿ ಕೂಡ ಕಾಣಿಸಿಕೊಂಡಿದ್ದರು. ಮನಸಾರೆ ನಿನ್ನ ಹೆಸರಿನಲ್ಲಿ ಈ ಹಾಡು ಕನ್ನಡದಲ್ಲಿ ಕೂಡ ಬಿಡುಗಡೆಯಾಗಿತ್ತು. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.